ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರಾಜೀನಾಮೆ ನೀಡಬೇಕು, ಇಲ್ಲವಾದರೆ ರಾಜ್ಯ ಭವನಕ್ಕೆ ಮುತ್ತಿಗೆ ಹಾಕಬೇಕು ಎಂದು ಎಚ್ಚರಿಕೆ ನೀಡಿದ ಯಾಸೀರ್ ಅಹಮದ್ ಪಠಾಣ್. ಕನ್ನಡಿಗರ ಪ್ರಾಣ, ಕನ್ನಡಿಗರ ಜೀವ, ಸಿದ್ದುನ ಪ್ರಾಸಿಕ್ಯೂಷನ್ ವಾಪಸ್ ಪಡೆಯಬೇಕು. ಹೌದು, ಇಂದು ಅಂದರೆ 18/8/2024 ಶಿಗ್ಗಾಂವ್, ಕಿತ್ತೂರು, ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರೋಧ ಬೃಹತ್ ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ಮುಖಂಡ ಯಾಸೀರ್ ಅಹಮದ್ ಖಾನ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ಆಪರೇಷನ್ ಕಮಲದಂತಹ ವಾಮ ಮಾರ್ಗದಲ್ಲಿ ಹುಟ್ಟಿದ ಅನೈತಿಕ ಕುಸಲ ಅಥವಾ ರಾಜಕೀಯ ಬಿಕ್ಕಟ್ಟನ್ನ ಬಳಸಿ ರಚನೆಯಾದ ಅವಕಾಶವಾದಿ ಸರ್ಕಾರವೂ ಅಲ್ಲ. 7 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ರಚನೆಯಾದ ಸರ್ಕಾರ. ಯಾವ ಷಡ್ಯಂತ್ರಗಳಿಗೂ ನಮ್ಮ ಸರ್ಕಾರವನ್ನ ಉರುಳಿಸುವ, ಮುಖ್ಯಮಂತ್ರಿಗಳನ್ನ ಮುಟ್ಟುವ ತಾಕತ್ ಬಿಜೆಪಿ ಅವರಿಗೆ ಇಲ್ಲ ಎಂದು ಎಚ್ಚರಿಕೆ ನೀಡಿದರು. ನ್ಯಾಯವಾದಿಗಳು ಮಾಂತೇಶ್ ಸಾಲಿ ಮಾತನಾಡಿ, ನೈತಿಕವಾಗಿಯೂ ಕಾನೂನಾತ್ಮಕವಾಗಿಯೂ ಸರಿದಾರಿಯಲ್ಲಿರುವ ಸಿದ್ದರಾಮಯ್ಯನವರನ್ನ ಹೆದರಿಸಲು, ಕುಗ್ಗಿಸಲು ನಿಮ್ಮಂತ ಹೇಡಿಗಳಿಂದ ಸಾಧ್ಯವಿಲ್ಲ ಎಂದು ಹೇಳಿದರು. ಒಂದೇ ಒಂದು ಹಗರಣ ಇಲ್ಲದೆ ಇವತ್ತಿನ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ನಿಲುವುಗಳನ್ನು ಹೊಂದಿರುವ ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಭಸ್ಮ ಆಗಿ ಹೋಗ್ತೀರಾ, ಹುಷಾರ್ ಎಂದು ಗುಡುಗಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ನೀರಿಲ್ಗಿ, ಕಾಂಗ್ರೆಸ್ ಮುಖಂಡ ಯಾಸೀರ್ ಅಹಮದ್ ಪಠಾಣ್, ಮಾಜಿ ಎಂಎಲ್ಸಿ ಸೋಮಣ್ಣ, ಬೇವಿನ್ ಮರದ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜು ಎಂ ಕೊನ್ನೂರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಸಿ ಪಾಟೀಲ್, ಕೆಡಿಪಿ ಸದಸ್ಯರಾದ ಆಜೀಜಾ ಯಡ್ಡಳ್ಳಿ, ಜಿಪಿ ಮೆಂಬರ್ ಯನೋಸ್ ಕಲ್ಯಾಣ್, ನ್ಯಾಯವಾದಿ ಮಾಂತೇಶ್ ಸಾಲಿ, ಪುರಸಭೆ ಸದಸ್ಯರಾದ ಗೌಸ್ ಖಾನ್ ಮುನ್ಸಿ, ಇನ್ನು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮುನ್ನಾ ಗೌಡ್ಗೇರಿ, ಜೀವನದ ನೆರಳು, ನ್ಯೂಸ್ ಹಾವೇರಿ. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ರಾಜ್ಯಪಾಲರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೋಲೋ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಈ ದೇಶದಲ್ಲಿ ಮೋದಿಯವರಿಗಿಂತ ಅತಿ ಹೆಚ್ಚು ಜನಪ್ರಿಯರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ ಕೂರಿಸಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯದ ಬಿಜೆಪಿ ಘಟಕ ತಮ್ಮ ಸೋಲಿನ ಹತಾಶೆಯಿಂದ ನಮ್ಮ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹೆಸರ ಮೇಲೆ ಮಸಿ ಬಳಿಯಲು ಇವತ್ತು ರಾಜಭವನವನ್ನು ಉಪಯೋಗ ಮಾಡಿಕೊಂಡು ಯಾವುದೋ ಒಂದು ಇಲ್ಲ ಸಲ್ಲದ ಹಳೆಯ ಪ್ರಕರಣದ ಮೇಲೆ ಇವತ್ತು ನಮ್ಮ ನೆಚ್ಚಿನ ನಾಯಕರ ಮೇಲೆ ಇವತ್ತು ಕೇಸ್ ಮಾಡುವಂತ ಪ್ರಯತ್ನವನ್ನು ಆ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ರಾಜ್ಯದ ಕಾಂಗ್ರೆಸ್ ಹಾಗೂ ರಾಜ್ಯದ 7.5 ಕೋಟಿ ಜನ, 7.5 ಕೋಟಿ ಕನ್ನಡಿಗರು ಇವತ್ತು ಈ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುವಂತ ಸಮಯ ಬಂದಿದೆ. ಆದ್ದರಿಂದ ತಾವೆಲ್ಲ ಜೋರಾಗಿ ಹೇಳಬೇಕು, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಯಡಿಯೂರಪ್ಪನವರಿಗೆ, ಭ್ರಷ್ಟ ಬಸವರಾಜ ಬೊಮ್ಮಾಯಿ ಅವರಿಗೆ, ಭ್ರಷ್ಟ ಕುಮಾರಸ್ವಾಮಿಗೆ. ಈಗಾಗಲೇ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಯಾವ ತರ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ನಿರಾಧಾರ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನಿವತ್ತು ಈ ರಾಜ್ಯ ಹಾಗೂ ಕೇಂದ್ರದ ಬಿಜೆಪಿ ನಾಯಕರು ಕೇಳ್ತಾ ಇದ್ದೀನಿ, ಏನ್ ಸಿದ್ದರಾಮಯ್ಯ ಸಾಹೇಬರು ಬಡವರಿಗೆ 10 ಕೆಜಿ ಅಕ್ಕಿ ಕೊಡ್ತಾ ಇದಾರಲ್ಲ, ಅದು ಅವ್ರ ತಪ್ಪ? ಇವತ್ತು ಬಡವರಿಗೆ 2,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ, ಅದು ಅವ್ರ ತಪ್ಪ? ಇವತ್ತು ಬಡವರಿಗೆ ತಿಂಗಳಕ್ಕೆ 200 ಯೂನಿಟ್ ವಿದ್ಯುತ್ ಅನ್ನು ಕೊಡ್ತಾ ಇದ್ದಾರೆ, ಅದು ಅವ್ರ ತಪ್ಪ? ಇವತ್ತು ನಿರುದ್ಯೋಗಿ ಯುವಕರಿಗೆ ಇವತ್ತು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 3,000 ರೂಪಾಯಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ತಾಯಂದಿರು ಇವತ್ತು ನಾವು ಶಿಗ್ಗಾಂವ್ ಬಸ್ ಸ್ಟ್ಯಾಂಡ್ ಎದುರುಗಡೆ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಸಾವಿರಾರು ತಾಯಂದಿರು ಬಸ್ ಅಲ್ಲಿ ತಿರುಗ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತಾಯಂದಿರಿಗೆ ಗೌರವ ಕೊಟ್ಟು ಬಸ್ ಅಲ್ಲಿ ಫ್ರೀ ಮಾಡಿರೋ ತಪ್ಪ? ಈ ಎಲ್ಲ ತಪ್ಪಿಗೆ ಕೇಂದ್ರ ಸರ್ಕಾರ ಇವತ್ತು ಸೇಡನ್ನು ತೀರಿಸ್ಕೊಂತ ಇದೆಯಾ? ಅದಕ್ಕೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಮ್ಮ 40 ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೂ ಕಪ್ಪು ಕಲಿ ಇಲ್ಲದಂಗ ಈ ರಾಜ್ಯ ಅಲ್ಲ, ಈ ದೇಶ ಕಂಡಂತ ಧೀಮಂತ ನಾಯಕ, ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಈ ಬಿಜೆಪಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆಯಲ್ಲ, ಆ ದೇಶದ ರಾಜಕಾರಣದ ವಿರುದ್ಧ ಇವತ್ತು ನಾವು ಶಿಗ್ಗಾಂವ್ ಹಾಗೂ ಸೌಂದರ್ಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯವರೆಗೂ ನಾನು ಮನವಿ ಮಾಡ್ಕೊಂತೀನಿ. ಏನಂತ ಹೇಳಿದ್ರೆ, ಇವತ್ತು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡುವಾಗ ನೀವೆಲ್ಲ ಅವ್ರಿಗೆ ಸಹಕಾರ ಕೊಡಬೇಕು. ಹಾಗೊಂದು ಸಹಕಾರ ಕೊಡೋದನ್ನು ಬಿಟ್ಟು ತಾವೆಲ್ಲ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ತಾವು ಮಾಡಬಾರ್ದು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತ
ಜನ ಅಧಿಕಾರಿಗಳು ನಮ್ಮ ರಾಜ್ಯ ಸರ್ಕಾರದ ಗಡಿ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಸೋಮಣ್ಣ ಬೇವನ್ಮರದವರ ಮೇಲೆ ದೂಡಾಟ ಮಾಡಿದ್ದಾರೆ. ಈಗಾಗಲೇ SP ಸಾಹೇಬರು ಒಂದು ಮನವಿ ಮಾಡಿದ್ದಾರೆ. ಅವರ ಮೇಲೆ ನಾವು ಶೀಘ್ರ ಒಂದು ತನಿಖೆಯನ್ನು ಮಾಡಿ ಶಿಸ್ತು ಕ್ರಮ ತಗೊಂತೀನಿ ಅಂತ ಹೇಳಿದ್ದಾರೆ. ಅದನ್ನು ತಾವು ಶೀಘ್ರ ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ಕೊಂತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2023ರಲ್ಲಿ 136 ಸೀಟನ್ನು ತೆಗೆದುಕೊಂಡು ಬಂದು ಇವತ್ತು ದೇಶದಲ್ಲಿ ಅತಿ ದೊಡ್ಡ ಬಹುಮತದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಜನಪ್ರಿಯತೆಯನ್ನು ಕಂಡು ಮೋದಿಯವರು ಹೊಟ್ಟಿಯುರಿಯಿಂದ ಕರ್ನಾಟಕ ರಾಜ್ಯದ ಬಿಜೆಪಿ ಘಟಕ ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು, ಜೋಶಿ ಅವರು, ಕುಮಾರಸ್ವಾಮಿ ಅವರು ಇವರೆಲ್ಲ ಕೂಡಿಕೊಂಡು ನೆಚ್ಚಿನ ನಾಯಕರ ಮೇಲೆ ಪಿತೂರಿ ಮಾಡ್ತಾ ಇದ್ದಾರೆ. ಈ ಪಿತೂರಿಗೆ ಕರ್ನಾಟಕ ರಾಜ್ಯದ 7 ಕೋಟಿ ಕನ್ನಡಿಗರು ಬೀದಿಯಲ್ಲಿ ಇಳಿದು ಹೋರಾಟವನ್ನು ಮಾಡ್ತಾರಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಳ್ಳಿಕ್ಕೆ ಈ ದೇಶದ ಧೀಮಂತ ನಾಯಕನ ಮೇಲೆ ಏನಾದ್ರೂ ಈ ಬಿಜೆಪಿಯವರು ಸೇಡಿನ ರಾಜಕಾರಣ ಮಾಡಿದ್ರೆ ಈ ರಾಜ್ಯದಲ್ಲಿ ಪ್ರತಿ ರಸ್ತೆ, ಪ್ರತಿ ರೋಡು, ಪ್ರತಿ ಊರು, ಪ್ರತಿ ಗ್ರಾಮಗಳು ಸ್ವಯಂ ಪ್ರೇರಿತವಾಗಿ ಸುಮಾರು ಈ ರಾಜ್ಯದ 7 ಕೋಟಿ ಕನ್ನಡಿಗರು ಬಂದ್ ಮಾಡಿ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಕ್ಕೆ ನಿಲ್ತಾರನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಾನು ಮನವಿ ಮಾಡ್ಕೊಂತ ಇದ್ದೀನಿ, ಇದು ಹೋರಾಟದ ಆರಂಭ. ಇವರು ರಾಜ್ಯಪಾಲರು ಅನುಮತಿ ಕೊಡುವ ಪೂರ್ವದಲ್ಲಿ ಎಚ್ಚರಿಕೆಯಾಗಿ ನಾವು ಸವಣೂರು ಮತ್ತು ಶಿಗ್ಗಾಂವಲ್ಲಿ ಸ್ಟ್ರೈಕ್ ಮಾಡಿದ್ವಿ, ಹಾವೇರಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ. ಆದರೂ ಕೂಡ ಈ ಭಂಡ ಬಿಜೆಪಿ ಸರ್ಕಾರ ಇವತ್ತು ದೆಹಲಿಯ ಮುಖ್ಯಮಂತ್ರಿಗೆ ಜೈಲಲ್ಲಿ ಹಾಕಿದಂತ ಬಿಜೆಪಿ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರವನ್ನು 3 ತುಕಡಿ ಮಾಡಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೆಂಕಿ ಹಚ್ಚಿದಂತ ಬಿಜೆಪಿ ಸರ್ಕಾರ ಇದು. ಮೊನ್ನೆ ನಡೆದ ಜಾರ್ಖಂಡದಲ್ಲೂ ಕೂಡ ಸೋರೆನ್ ಅಂತೇಳಿ ಮುಖ್ಯಮಂತ್ರಿಗೆ ಜೈಲಿಗಟ್ಟಿದಂತ ಸರ್ಕಾರ. ಅದೇ ರೀತಿಯಲ್ಲಿ ಈ ರಾಜ್ಯದ ಧೀಮಂತ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಧಿಕಾರದಿಂದ ಕೆಳಗಿಳಿಸುವಂತ ಪ್ರಯತ್ನವನ್ನು ಈ ಭ್ರಷ್ಟ ಬಿಜೆಪಿ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಭಾರತದಲ್ಲಿ ಹೀನಾಯವಾಗಿ ಸೋತಿದ್ದಾರೆ ಇವರು. 400 ಸೀಟ್ ಬರ್ತಾವ ಅಂತ ಹೇಳಕತ್ತಿದ್ರು. 400 ಸೀಟ್ ಅಲ್ಲ, 240 ಸೀಟ್ ಬಂದಿದೆ. ಇವತ್ತಿವರ ಸರ್ಕಾರ 3-4 ಕಾಲ ಮೇಲೆ ನಿಂತಿದೆ. ಇವತ್ತು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಮತ್ತೆ ನಮ್ಮ ಬಿಹಾರದ ನಿತೀಶ್ ಕುಮಾರ್ ಎರಡು ಮಂದಿ ಸರಿದು ಬಿಟ್ರೆ ಈ ಮೇಲಿನ ಸರ್ಕಾರ ದಪ್ಪ ಅಂತ ಬೀಳ್ತೈತಿ. ಇವತ್ತು ಬಿಜೆಪಿ ಸರ್ಕಾರಕ್ಕೆ ಬಹುಮತ ಇಲ್ಲ. ಇವತ್ತು ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಬಹುಮತ ಇಲ್ಲ. ಕರ್ನಾಟಕದಲ್ಲಿ ಮುಂಬರುವ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ರಾಜ್ಯಸಭಾ ಸದಸ್ಯರು ಆಯ್ಕೆ ಆಗ್ತಾರೆ. ಅತಿ ಹೆಚ್ಚು ರಾಜ್ಯಸಭಾ ಸದಸ್ಯರು ಆಯ್ಕೆ ಆದ್ರೆ ಈ ಭ್ರಷ್ಟ ಬಿಜೆಪಿಗೆ ಕೇಂದ್ರದಲ್ಲಿ ಬಹುಮತ ಕಳೆದುಕೊಳ್ಳುವ ಭಯ ಇದೆ. ಅದಕ್ಕಾಗಿ ಈ ರಾಜ್ಯ ಸರ್ಕಾರವನ್ನು ಪತಚ್ಯುತಗೊಳಿಸಲು ಭ್ರಷ್ಟ ಬಿಜೆಪಿ ಇವತ್ತು ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶದ ಈ ರಾಜ್ಯದ ಎಲ್ಲ ಕನ್ನಡಿಗರು ಯಾವುದಕ್ಕೂ ಅವಕಾಶ ಕೊಡಬಾರದು. ಎಲ್ಲರೂ ಕೂಡ ಸ್ವತಂತ್ರ ಸಂಗ್ರಾಮದ ರೀತಿಯಲ್ಲಿ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಸಂಗ್ರಾಮದ ಮುಖಾಂತರ ಬ್ರಿಟಿಷರನ್ನು ಭಾರತದಿಂದ ಓಡಿಸಿದ್ರು, ಅದೇ ತರ ಈ ಬಿಜೆಪಿ ಬ್ರಿಟಿಷರ ಗುಲಾಮರು. ಈ ಬ್ರಿಟಿಷರ ಗುಲಾಮರಿಗೆ ಇದೇ ತರ ನಾವು ಹೋರಾಟದ ಮುಖಾಂತರ ನಾವು ಸರ್ಕಾರ ಅಧಿಕಾರದಿಂದ ಕೆಳಗಿಳಿಸುವಂತ ಕೆಲಸ ಈ ರಾಜ್ಯ ಹಾಗೂ ದೇಶದ ಜನ ಮಾಡ್ಬೇಕಂತೇಳಿ ಮನವಿ ಮಾಡಿಕೊಂಡು ನಾವು ಪ್ರಕಟಿಸ್ತೇನೆ. ಜೊತೆಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶಿವಾನಂದ ಪಾಟೀಲ್ರು, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಸಂಜೀವ್ ಕುಮಾರ್ ನಿರ್ಲಗಿ ಅವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರ ನೇತೃತ್ವದಲ್ಲಿ ಹಾವೇರಿಯಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಸಕ್ಸಸ್ ಮಾಡಿ ಆ ರಾಜ್ಯಪಾಲರಿಗೆ ಧಿಕ್ಕಾರ ಕೂಗುವಂತ ಕೆಲಸ ಮಾಡಬೇಕು. ಮತ್ತೊಮ್ಮೆ ಜೋರಾಗಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರುವ ರಾಜ್ಯಪಾಲರಿಗೆ